ಕರ್ನಾಟಕದ ಯಾವ ಪ್ರದೇಶದಲ್ಲಿ ಮನೆಗೆ ಪಾಯ ಅಗೆಯುವಾಗ ಆಭರಣಗಳ ಪಾತ್ರೆ ದೊರೆತಿದೆ? ಮೊದಲಿಗೆ ಸರಸ್ವತಿ, ಆನಂತರ ಲಕ್ಷ್ಮೀನಾರಾಯಣ ಗೌಡ. ಲಕ್ಕುಂಡಿ. ಲಕ್ಷ್ಮೀನಾರಾಯಣ ಗೌಡ, ಲಕ್ಕುಂಡಿ. ಆಯ್ಕೆಗಳನ್ನು ನೋಡೋಣ. ಲಕ್ಕುಂಡಿ, ಲಕ್ಷ್ಮೇಶ್ವರ, ದೊಡ್ಡ ಗದವಳ್ಳಿ, ಇಟಗಿ. ಲಕ್ಕುಂಡಿ ಅಂತ ಹೇಳಿದ್ದೀರಿ, ಹೌದಾ? ನೋಡೋಣ. ಲಕ್ಕುಂಡಿ ಉತ್ತರ ಸರಿಯಾಗಿದೆ. ಸರಸ್ವತಿ ಅವರಿಗೆ ವನವಾಸಿ ಎನ್ನುವ ಕಾದಂಬರಿ ಕೃತಿಯ ಜೊತೆ ವೇದಗಳಲ್ಲಿ ಏನಿದೆ ಎನ್ನುವ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನು ಸರಸ್ವತಿ ಅವರಿಗೆ ಕೊಟ್ಟಿದ್ದೇವೆ. ಮನೆ ಪಾಯ ಅಗೆಯುವ ಸಂದರ್ಭದಲ್ಲಿ ಒಂದು ತಾಮ್ರದ ಪಾತ್ರೆ ಚೊಂಬು ಥರದ್ದು ಸಿಕ್ಕಿದೆಯಂತೆ. ಅದರಲ್ಲಿ 22 ಚಿನ್ನದ ತುಂಡುಗಳು, ಬೇರೆ ಬೇರೆ ಆಭರಣಗಳ ಭಾಗಗಳು ದೊರೆತಿವೆ. ಎಲ್ಲವನ್ನು ತೂಕ ಹಾಕಿದ್ರೆ ಸುಮಾರು 470 ಗ್ರಾಮ್ ಆಗುತ್ತಂತೆ. ಇಂದಿನ ಲೆಕ್ಕಾಚಾರದಲ್ಲಿ ಅದು ಸುಮಾರು 60 ಲಕ್ಷ ರೂಪಾಯಿಗಳಷ್ಟು ಬೆಲೆ ಬಾಳುತ್ತೆ. ಸದ್ಯಕ್ಕೆ ಇದು ಸರ್ಕಾರದ ಅಧೀನದಲ್ಲಿ ಇದೆ. ವಾಸ್ತವದಲ್ಲಿ ಇದು ಯಾವುದೋ ಒಂದು ಮನೆಯ ವೈಯಕ್ತಿಕ ನಿಧಿ ಆಗಿರಬಹುದು. ಇದು ಅಲ್ಲಿ ಆಳಿದಂಥ ರಾಜ ಮಹಾರಾಜರಿಗೆ ಸಂಬಂಧಪಟ್ಟಂಥ ನಿಧಿ ಅಲ್ಲ. ನಿಧಿಗಳ ಸ್ವರೂಪ ನೋಡಿ ಹೇಳ್ತಾರೆ. ಹಾಗಾಗಿ ಯಾರ ಪ್ರದೇಶದಲ್ಲಿ ಈ ಒಂದು ಆಭರಣ ದೊರೆತಿದೆಯೋ ಆ ಆಭರಣ ಬೆಲೆದ 5ನೇ 1 ಭಾಗವನ್ನು ಅವರಿಗೆ ಕೊಡುವ ಪದ್ಧತಿ ಉಂಟಂತೆ. ಆ ಒಂದು ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆ. ಈ ಹಳೆಯ ಆಭರಣಗಳೆಲ್ಲ ಅದು ಸರ್ಕಾರಕ್ಕೆ ಅಂತಿಮವಾಗಿ ಸೇರಬೇಕಾಗುತ್ತೆ.